ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಹೆಂಗಿದ್ರೆ ಇವತ್ತೆಲ್ಲರೂ ಆರಾಮಿದ್ರೆ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದೇ ನೋಡಿ. ಇವತ್ತಿನ ಡೇ ಬ್ಲಾಗ್ನ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕೆ ಹಾಸ್ಪಿಟಲ್ ಒಳಗನ. ನಿನ್ನೆ ಬ್ಲಾಗ್ನ ಯಾರೋ ಮೀಟಿಂಗು ಹೋಗಿ ನೋಡ್ಕೊಂಡಿದ್ದಾರೆ. ಈಗ ಎದ್ದು ಸ್ವಲ್ಪ ಹೊತ್ತಾಯ್ತು. ತಲೆಗೆ ಮಾರ್ನಿಂಗ್ ರೂಟೀನ್ ಎಲ್ಲ ಏನಿರುತ್ತಲ್ಲ ಸೊ ಅದನ್ನೆಲ್ಲ ಮಾಡಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ಈಗ ಎಲ್ಲ ತಲೆ ಬಚ್ಕೋಬೇಕು. ಸೊ ತಲೆ ಬಚ್ಕೋಬೇಕಂತೇಳಿ ಈಗ ಬಂದೇನೆ. ಈಗ ಒಳಗೆ ಕೂದಬೇಕು ಅಂತೇಳಿ ಕನ್ನಡಿನ ಈಗ ಹೆಂಗೆ ತಲೆ ಬಚ್ಕೊಳೋದು ಅಂತಂದಾಗ ತಂಗಿನ ಐಡಿಯಾ ಕೊಟ್ಟರು. ಮೊಬೈಲ್ ಐತೆ ಮೊಬೈಲಾಗ ತಲೆ ಬಚ್ಕೋ ಅಂತೇಳಿ. ಸೊ ಈಗ ತಲೆ ಬಾಚ್ಕೊಂಡು ಏನು ಚಿಪ್ಪಾಡಿ ಏನಾಗಿಲ್ಲ, ಹತ್ತಿನ ಐತಿ ತಲೆ ಬಾಚ್ಕೊಂಡು ಅವನು ಬರಕ್ಕೆ ಹೇಳ ಮುಟ್ಕೊಚ್ಚಿಗೆ ಅವು ಬೆಳಿರ್ಬೇಕವ ನಾಷ್ಟ ತಗೊಂಡು ಹೋಗಿ ಬರ್ರಿ ಅಂತೇಳಿ. ಸೊ ಅಲ್ಲಿ ಹೋಗಿ ನಾಷ್ಟ ತಗೊಂಡು ಬರಬೇಕು. ಸೊ ಇವತ್ತಿನ ಡೇ ಬ್ಲಾಗ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡೋಕೆ ಟ್ರೈ ಮಾಡ್ತೀನಿ. ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋದು. ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂತ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಂತೀನಿ. ತಂಗಿನ ಎದ್ದು ಕುಂತಾಳ. ತಂಗಿ ಕಾಫಿಯನ್ನು ಮಾಡ್ಕೊಂಡೈತಿ. ನೈಟು 2 ಗಂಟೆಗೆ ಎದ್ದಾಕಿ 4 ಗಂಟೆಗೆ ಮುಕ್ಕೊಂಡ ನೋಡ್ರಿ. ಸೊ ಅವಳದು ಕಿರಿಕಿರಿ ಮಾಡೋದು ಹಿಂಗ ಮಾಡಕ್ಕಂತಿದ್ದೆ. 2-3 ಗಂಟೆ ಮಟ್ಟ ನಾನು ನೋಡ್ಕೊಂಡೆ. ಮತ್ತು 3 ಗಂಟೆ ಮ್ಯಾಗ ನಮ್ಮ ತಂಗಿ ಹತ್ತಿದಾರಲ್ಲ ಸೊ ಅವ್ರು ನೋಡ್ಕೊಂಡು ಮನೆಗಿಸಿದ್ರು ನೋಡ್ರಿ. ಸೊ ಹಿಂಗಿತ್ತು ನೆನೆ ನೈಟು. 11 ಗಂಟೆಗೆ ಮಕ್ಕೊಂಡಾಕಿ 2 ಗಂಟೆಗೆ ಎದ್ದು 2 ಗಂಟೆಗೆ ಎದ್ದಾಕಿ 4 ಗಂಟೆಗೆ ಮಕ್ಕೊಂಡ್ಲು. ಸೊ 4 ಗಂಟೆಗೆ ಮಕ್ಕೊಂಡಕ್ಕೆ ಇನ್ನೂ ಎದ್ದಿಲ್ಲ. ಟೈಮು 8 ಗಂಟೆ ಆಗೈತೆ ನೋಡ್ರಿ. ಸೊ ಇನ್ನೂ ಮಲ್ಕೊಂಡಾಳ. ಸೊ ಆಕೆ ಮಲ್ಕೊಂಡು ಹೇಳಿರೋದ ನಮಗೂ ನೋಡ್ರಿ ಇದನ್ನೆಲ್ಲ ಮುಗಿಸ್ಕೊಂಡ್ವಿ. ಬಟ್ಟೆ ಒಂದು ತೊಳಿಬೇಕು. ಸೊ ಬಾಂಡೆನೂ ತೊಳ್ಕೊಂಡೆ ಮತ್ತು ಎಲ್ಲ ಫ್ರೆಶೂ ಆಗ್ಯಾವಿ. ತಂಗಿಯನ್ನು ತಲೆ ಬಾಚ್ಕೊಂಡು ಹೋಗಿಲ್ಲ. ಈಗ ಒಂದು 15-20 ದಿನ ಅಂತ ಅನ್ಕೊಂತೀನಿ. ಡೆಲಿವರಿಯಾಗಿ ಎಷ್ಟು ದಿನ ತಲೆ ಬಾಚಕ್ಕೆ ಕೊಡ್ತೇನೋ ಒಂದು ಮೇ ಬಿ ಒಂದು 15 ದಿನ 20 ದಿನ ಅಂತ ಅನ್ಕೊಂತೀನಿ. ತಲೆ ಬಾಚಕ್ಕೆ ಕೊಡಂಗಿಲ್ಲ ಅನ್ಸುತ್ತೆ ಅಂತೇಳಿ. ಸೊ ಈಗ ನಮ್ಮ ಅಮ್ಮನೂ ಮತ್ತು ನಮ್ಮ ಅತ್ತಿನೂ ಫ್ರೆಶ್ ಆಗಿ ತಿಂತಾರ. ತಂಗಿನೂ ಫ್ರೆಶ್ ಆಗಿ ತಿಂತಾರ. ನಮ್ಮ ಮೈದನ ತಗೊಂಡ್ಬೇಕಂತಂದು ಹೋಗ್ಯಾರ. ಅದೊಂದು ಇಡ್ತೇನೆ ಈಗ ಬೇಡ ಕಷ್ಟ ಅಲ್ಲಿಗೆ ಹುಡ್ರು ಅಲ್ಲೇ ಇದಾರ. ಅಂದ್ರೆ ಈಕಿಗೊಂದು ಅದನ್ನ ಇಟ್ಕೊಟ್ಟು ಬರ್ಬೇಕಂತ ಮಾಡಿ ಬಂದ ಬಿಟ್ಟಿ. ಬಂದಿದ್ದಿಲ್ಲ ಬಾಡಿಗೆ ರೂಮ್ ಮಾಡಿ ದೂರ ಹೌದಾ? ನಾವ್ ಬರ್ಬೇಕನ್ನೋದ್ಲೆ ಬಂದಿ ನೋಡ್ರಿ. ಇನ್ನೇನ್ ನಾವ ಹೋಗ್ಬೇಕು ಅನ್ನೋರಾಗ ನಮ್ ಗುಡ್ಡ ಹರದೋಳಿ ಮುದ್ಕೋಚಿಗ ನಮ್ಮೆಲ್ಲರಿಗೂ ನಾಷ್ಟ ತಗೊಂಬಂದು ಕೊಟ್ಟು ಹೋದ್ರು ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ್ ಎಲ್ಲಿ ಬಂದಿವಿ ಅಂತಂದ್ರೆ ಹಾಸ್ಪಿಟಲ್ ಟೆರೆಸ್ ಬಂದಿ ನೋಡ್ರಿ ನಾಷ್ಟ ಮಾಡಕ. ಅಲ್ಲಿ ಒಳಗೆ ಉಣ್ಣಕ್ ಆಗೋದಿಲ್ಲ ಹಾಸ್ಪಿಟಲ್ ವಾಸನಿಗೆ. ಸೊ ಇಲ್ಲೇ ಮಾಡಿರತ್ತ ಅಂತೇಳಿ ಬಂದೇವಿ. ನಮ್ಮ ಮದ್ಕೋಚಿಗ ನಾಷ್ಟ ಕೊಟ್ಟೋಗ್ಯಾಳ ನಮ್ಗೆ. ಸೊ ಇಲ್ಲಿ ಮಾಡಿರತ್ತ ಅಂತೇಳಿ. ನಮ್ಮ ಅತ್ತಿಗೆ ಇವತ್ತು ಸಜ್ಜಿಲ್ಲ ಅಂತ ಅವ್ರು ನಾಷ್ಟ ಮಾಡಲ್ಲ ಅಂತ. ಸೊ ನಾನು ನಮ್ಮ ಮೈದನ ಬಂದೀವಿ. ಇಲ್ಲಿ ಹಾಸ್ಪಿಟಲ್ ಸುತ್ತಲೂ ಗಿಡ ಗಂಟಿ ಎಷ್ಟು ಚಂದ ಅದ ನೋಡಿ. ಹಾಸ್ಪಿಟಲ್ ಟೆರೆಸ್ ಮ್ಯಾಗ ಬಂದ್ರ ಸೊ ಈ ರೀತಿಯಾಗಿ ಐತಿ ನೋಡ್ರಿ ವ್ಯೂ. ನೋಡ್ರಿ ಹಿಂಗೈತಿ. ಓಕೆ ಫ್ರೆಂಡ್ಸ್, ನಾಷ್ಟ ಮಾಡ್ಕೊಂಡು ಕೆಳಗೆ ಬರುತ್ತಲೇ ಡಾಕ್ಟರ್ ಚೆಕಪಿಗೆ ಬಂದಿದ್ರು ರೌಂಡ್ಸ್ಗೆ. ಸೊ ತಂಗಿಗೆ ಚೆಕಪ್ ಮಾಡಿ ಹೋದ್ರು. ಸೊ ಈಗ ನರ್ಸ್ ಇಂಜೆಕ್ಷನ್ ಮಾಡ್ತಿರ್ತಾರೆ ನೋಡ್ರಿ. ಇಂಜೆಕ್ಷನ್ ಕೈ ನೋವು ಬರ್ತೈತೆ ಅಂತ ಹೇಳ್ತಿರ್ತಾವ ತಂಗಿ. ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರ ಇದನ್ನ ತೆಗಿತೀರ ಅಂತ ಹೇಳಿ ಹಚ್ಕೊಂಡಾಳ್ರಿ ಜಲ್ದಿ ಬಿಚ್ಚಲಿ ಅಂತ ಹೇಳಿ. ಅದು ಗಮ್ ಟೈಟ್ ಆಗಿ ಕುಂತಿರ್ತೈತಲ್ಲ ರೀ.
ಇನ್ನೇನು ಇವತ್ತು ತೆಗಿತೀವಿ ಪಟ್ಟಿ ನಾಳೆ ತೆಗಿತೀರಿ ನಾಳೆ ತೆಗಿತೀವಿ ರಾತ್ರಿ ಇಂಜೆಕ್ಷನ್ ತೋರಿ ಆಯ್ತು ಡ್ರೆಸ್ಸಿಂಗ್ ಹೋರಿ ಈಗ ಹೋಗನ್ರಿ ನೀವು ಕೊಬ್ಬರಿನ ಅನ್ಸುತ್ತೆ ಅದೆಲ್ಲರೂ ಬರ್ಬೋದು ಅನ್ಸುತ್ತೆ ಇಲ್ಲ ಈಗ ನೋಡ್ರಿ ಫ್ರೆಂಡ್ಸ್ ತಂಗಿನ ಡ್ರೆಸ್ಸಿಂಗಿಗೆ ಕರ್ಕೊಂಡು ಬಂದೀನಿ 5 days ಆಗೈತಿ ತಂಗಿ ಡೆಲಿವರಿ ಆಗಿ ಸೊ 5 daysಗೆ ಡ್ರೆಸ್ಸಿಂಗ್ ಮಾಡ್ತಾರಂತ ಕೆಟ್ಟ ಹೆದ್ರಾಕತ್ತಾಳ ತಂಗಿ ಬ್ಯಾನ್ ಆಗುತ್ತೇನೋ ಅಕ್ಕ ಹೆಂಗ ಅಂತೇಳಿ ಅಷ್ಟೊಂದೇನು ಬ್ಯಾನ್ ಆಗಂಗಿಲ್ಲ ಅಂತೇಳಿ ಹೇಳಿದೆ ಧೈರ್ಯ ತಗೋ ಇಷ್ಟಕ್ಕೆಲ್ಲ ಹಂಜಿದ್ರೆ ಹೆಂಗೆ ಸಿಜ್ರಿನ ಮಾಡಿಸ್ಕೊಂಡಿ ಅಂತ ಇನ್ನು ಡ್ರೆಸ್ಸಿಂಗ್ ಅಂದ್ರೆ ಏನು ಅಂತೇಳಿ ಸೊ ಅದು ಭಯ ಇದ್ದಿರ್ತೈತಿ ಯಾರು ಏನೇ ಅಂದ್ರೂ ಯಾಕಂದ್ರೆ ಫಸ್ಟ್ ಟೈಮ್ ಅಂದಾಗ ಏನು ಎಕ್ಸ್ಪೀರಿಯನ್ಸ್ ಇರೋಂಗಿಲ್ಲಲ್ಲ ಸೊ ಹಾಗಾಗಿ ಯಾರು ಎಷ್ಟೇ ಸಮಾಧಾನ ಮಾಡಿದ್ರು ಏನು ಹೇಳಿದ್ರು ಅದೊಂದು ಭಯ ಅನ್ನೋದು ಇದ್ದಿರ್ತೈತಿ ಕಣ್ಣು ಮುಚ್ಕೊಂಡು ಸುಮ್ಮನೆ ಗಟ್ಟಿ ಧೈರ್ಯ ಮಾಡಿ ಮಲ್ಕೊಂಡ್ಬಿಡು ಅಂತಂದು ಹೇಳಿದೆ ಸೊ ಆಮೇಲೆ ಡ್ರೆಸ್ಸಿಂಗ್ ಅದು ಮಾಡಿಂದ ಕೇಳಿದೆ ಅಷ್ಟೊಂದೇನು ಬ್ಯಾನ್ ಆಗಲಿಲ್ಲ ಒಂದು ಸ್ವಲ್ಪ ಆಯಿತು ಅಂತಂದು ಹೇಳಿದ್ಲು ಸೊ ಹಿಂಗಿರ್ತೈತೆ ನೋಡ್ರಿ ಅಷ್ಟ ಅಂದ್ರೆ ಅದು ಪಟ್ಟಿ ಹಾಕಿರ್ತಾರಲ್ಲ ಗಮ್ಮು ಅದು ಪೇನ್ ಆಗುತ್ತಾ ಕೀಳುವಾಗ ಅಂಥೇಳಿ ಸ್ವಲ್ಪ ಮೊದಲ ಕೊಬ್ಬರಿ ಎಣ್ಣೆ ಅದು ಉಣಿಸಿ ಕರ್ಕೊಂಡೋಗಿದ್ದೆ ಅಂದ್ರೆ ಬೇಗ ಅದು ಪಟ್ಟಿ ಕೀಳ್ತೈತಿ ಅಂತೇಳಿ ಸೊ ಹಂಗಾಗಿ ಆಕೆಗೆ ಪಟ್ಟಿ ತೆಗಿಬೇಕಾದ್ರೆ ಅಷ್ಟೊಂದು ಪೇನ್ ಅನ್ನಿಸ್ಲಿಲ್ಲ ಇನ್ನೊಂದೇನಂದ್ರೆ ಈಗ ಹೊಲಿಗೆ ಬಿಚ್ತಾರ ಸ್ಟಿಚಸ್ ಎಲ್ಲ ಬಿಚ್ತಾರ ಅಂತೇಳಿ ಅನ್ಕೊಂಡಿದ್ಲು ಸ್ಟಿಚಸ್ಸು ಅಲ್ಲಿ ಕರ್ಗು ಅಂತ ಹಾಕ್ಯಾರ ಸೊ ಹಂಗಾಗಿ ಅದ್ರದ್ದೇನೋ ಭಯ ಬೀಳೋ ನೆಸೆಸಿಟಿ ಇಲ್ಲ ಸ್ಟಿಚಸ್ಸು ಅಲ್ಲೇ ಕರ್ಗು ಅಂತ ಹಾಕ್ಯಾರ ಅಂತಂದು ಹೇಳಿದೆ ಮತ್ತು ನನಗೂ ಸಿಜ್ರಿನ್ ಅದ ಟೈಮ್ನಾಗ ಸ್ಟಿಚಸ್ ಅಲ್ಲೇ ಕರ್ಗು ಅಂತ ಹಾಕಿದ್ರು ನಾನು ಹಿಂಗೆ ಸೇಮ್ ನನ್ನ ಡೆಲಿವರಿ ಟೈಮ್ನಾಗ ಡ್ರೆಸ್ಸಿಂಗ್ ಮಾಡಕ್ಕೆ ಕರ್ಕೊಂಡು ಹೋಗುವಾಗ ಸ್ಟಿಚಸ್ ಅದು ಬಿಚ್ತೀನಿ ಅನ್ನುವಾಗ ಹಿಂಗೆ ತಂಗಿ ಹಂಗನ ಕೆಟ್ಟು ಹೆದ್ರಿದ್ದೆ ಸ್ಟಿಚಸ್ ಅಲ್ಲೇ ಕರ್ಗು ಅಂತ ಹಾಕಿ ತಂದಾಗ ಅವಾಗ ಸ್ವಲ್ಪ ಸಮಾಧಾನ ಆಯಿತು ನೋಡ್ರಿ ಅವತ್ತು ಬರ್ತಿದ್ರೆ ಅವತ್ತು ಮಾತಾಡ್ತಿದ್ದೆ ನಿನ್ನೆ ಅಂದಾರ ನಿನ್ನೆ ಹೋಗಿದ್ದ ದವಾಖಾನೆ ಕೀ ಕೆಳಗಿಲ್ಲ ನಾವು ಇದೇ ತೆಗ್ಗಿದೆ ಹೇಳುದು ನಾವು ಲಗ್ನ ಆದ್ಮೇಲೆ ತೆಗ್ಗಿದ್ರೆ ಸೊ ನೋಡ್ರಿ ಫ್ರೆಂಡ್ಸ್ ಈಗ ತಂಗಿನ ಮಾತಾಡ್ಸಕ್ಕ ತಂಗಿ ಪಾಪನ್ ನೋಡಕ್ಕ ಈಗ ಯಾರು ಬಂದಾರ ಅಂಥೇಳಿ ನಮ್ಮ ಅಮ್ಮನ ಸ್ವಂತ ತಂಗಿ ಬಂದಾರ ನೋಡ್ರಿ ತಂಗಿ ಮತ್ತು ತಂಗಿ ಮಗ ಬಂದಾರ ಸೊ ಇದಕ್ಕೂ ಮೊದಲು ವ್ಲಾಗ್ನಾಗೆಲ್ಲ ಇವ್ರನ್ನ ತೋರಿಸೀನಿ ಇಂಟ್ರೊಡ್ಯೂಸ್ ಮಾಡ್ಕೊಡಕ್ಕೆ ಕೊಟ್ಟೀನಿ ನಿಮಗೆಲ್ಲ ನೋಡಿರೋ ನೆನಪಿರ್ಬೋದು ಅಂಥೇಳಿ ಅನ್ಕೊತೀನಿ ನಮ್ಮ ಹೆಣ್ಣಮ್ಮನ ಸ್ವಂತ ತಂಗಿ ನೋಡ್ರಿ ಫ್ರೆಂಡ್ಸ್ ಅಕ್ಕ ತಂಗಿಯರು ನಾನು ಮತ್ತು ನಮ್ಮ ತಂಗಿ ಹೆಂಗೆ ಅಕ್ಕ ತಂಗಿಯರು ಅವ್ರು ಹಂಗೆ ಅವ್ರ ಮಗ ನೋಡ್ರಿ ಟವಲ್ ಹಾಕ್ಕೊಂಡ್ರಲ್ಲ ಪರ್ಪಲ್ ಕಲರು ಅವರು ನಮಗೆ ಮಾಮ ಅಕ್ಕಾರ ನೋಡ್ರಿ ನಮ್ಮ ತಂಗಿ ಮಾವರು ಬಂದ್ರಿ ಈಗ ಮಕ್ಕೊಂಡ ನೋಡ್ರಿ
ನಾ ಟ್ಯೂಷನ್ ಹಂಗಸ್ತೀನಿ ಎಸ್ ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು ತಂಗಿನ ಚೆಕಪ್ ಮಾಡಕ್ಕಂತೇಳಿ ಡಾಕ್ಟರ್ ಬಂದ್ರು. ತಲೆನೋವು ಅನ್ನಕ್ಕಂತಾಳ ಪಾಪ. ತಲೆನೋವು ಅಂತೇಳಿ ಅಳು ಬಂದಂಗ ಹಾಕಂದೈತೆ, ಅಕ್ಕ ನಂಗೆ ತಡಿಯಕ್ ಆಗವಲ್ದು ಅಂತಂದು ಹೇಳ್ತಾಳ. ಪೂರಾ ತಲೆಯೆಲ್ಲ ವಜ್ಜೆ ಆದಂಗ ಆಗೈತಿ, ಹರ್ಕೊಂಡ್ ಬಿದ್ದಂಗ ಆಗ್ತೈತಿ. ಏನ್ ಮಾಡ್ಲಿ ಅಂತೇಳಿ ಭಾಳ ಕಷ್ಟ ಪಡಕತ್ತಾಳ ಪಾಪ. ಸಿಜ್ರೇನ್ ಆಗಿರ್ತೈತಲ್ಲ, ಸೊ ತಲೆನೋವು ಬರ್ತೈತಿ. ಪೂರ ಅಂದ್ರೆ ಪೂರ ತಲೆನೋವು ವಜ್ಜೆ ಆದಂಗ ಆಗಿರ್ತೈತಿ. ತಲೆ ಮ್ಯಾಗೇನೋ ಒಂದು ವಜ್ಜೆ ಇಟ್ಟಂಗ ಆಗಿರ್ತೈತಿ. ಸೊ ಒಂಥರ ಜೀವಕ್ಕೆ ಸಮಾಧಾನ ಇರಂಗಿಲ್ಲ ನೋಡ್ರಿ. ಮಕ್ಕೊಂಡ್ರೆ ಸಮಾಧಾನ ಇರಲ್ಲ, ಏನೂ ಇರಂಗಿಲ್ಲ, ಅಷ್ಟು ತ್ರಾಸಾಗತ್ತ. ಬೆನ್ನಾಗಿ ಇಂಜೆಕ್ಷನ್ ಮಾಡಿರ್ತಾರಲ್ಲ, ಸೊ ಅದಕ್ಕೆ ಆಗ್ತೈತೆ ಅಂತ ಕೆಲವ್ರಿಗೆ. ಸೊ ನನಗೂ ಹಿಂಗಾಗಿತ್ತು. ಅರವಿಂದ್ ಡೆಲಿವರಿ ಟೈಮ್ನಾಗೂ ನನಗೂ ತಲೆನೋವು, ಮತ್ತು ಅನ್ವಿತನ ಡೆಲಿವರಿ ಟೈಮ್ನಾಗ ಅವಾಗೂ ಸಿಕ್ಕಾಪಟ್ಟೆ ತಲೆನೋವು. ಆಮ್ಯಾಗ ಕ್ರಮೇಣ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತೈತಿ. ಒಂದು ತಿಂಗಳಂತೂ ಇರುತ್ತಂತ ಅನ್ಕೊಂತೀನಿ ತಲೆನೋವು, ಆಮ್ಯಾಗ ಕಡಿಮೆ ಆಗ್ತೈತಿ. ಸೊ ತಂಗಿ ಡೆಲಿವರಿ ಟೈಮ್ನಾಗ ನನ್ನ ಡೆಲಿವರಿ ಮೆಮೊರಿ ಎಲ್ಲ ನೆನಪು ಬರಾಕಂತೈತಿ ನೋಡ್ರಿ. ಆ್ಯಂಡ್ ತಂಗಿದು ಒಂದು ಕಾಲು ಮಾತ್ರ ಸ್ವೆಲ್ಲಿಂಗ್ ಬಂದೈತಿ ನೋಡ್ರಿ, ಊದ್ಕೊಂಡೈತಿ. ಬಿ ಪಿ ಐತೇನೋ ಅಂತ ಬಿ ಪಿ ಚೆಕ್ ಮಾಡ್ಸಿದ್ವಿ, ಮತ್ತು ನಾರ್ಮಲ್ ಐತಿ ನೋಡ್ರಿ. ಯಮ್ಮ ಹೆಣ್ಮಮ್ಮಳಿಂದ ಮತ್ತು ಮರಿ ಮೊಮ್ಮಗಳ ಕಂಡಿ ಅನ್ವಿತಾ ಅರ್ವಿನ ನಾನು ಹೊಟ್ಟಿಲೆ ಕಂಡೆ, ಮತ್ತು ತಂಗಿ ಹೊಟ್ಟಿಲ್ಮ ಕಂಡಿ. ಗಂಡು ಮಕ್ಳು ಹೊಟ್ಟಿಲನ ಕಾಂತ್ಯ. ರಾಮಣ್ಣರ್ದು ಸತೀಶ್ವರ ಮದುವೆ ಆತಂದ್ರ ದ್ಯಾಮ ಜಾತ್ರೆ ಬಂತಲ್ಲ, ಇನ್ನೊಂದ್ ವರ್ಷ ಆಗಿ ಅಷ್ಟ್ರೊಳಗ್ ಮಾಡ್ತಾರ. ಇನ್ನ 2 ವರ್ಷ. ನಾನು ಚಿನ್ನವ ನನ್ನ ಡೆಲಿವರಿ ನಮ್ಗೆ ಕೊಳ್ಳಾಗ್ತೀವಿ. ಒಂದ್ ಬಿಚ್ ಬರೋದು ಎಲ್ಲ ಚೇಂಜ್ ಆಗೈತಾಳಿ. ಮೊದಲಂಗೆ ಏನೂ ಇಲ್ಲ ಈಗ, ಮೊದಲಂಗೆ ಏನೂ ಇಲ್ಲ. ಅದೆಲ್ಲ ಯಾರು ಫಾಲೋ ಮಾಡ್ತಾರೆ? ಓಕೆ ಫ್ರೆಂಡ್ಸ್, ಈಗ ನೋಡ್ರಿ ತಂಗಿ ಒಂದು ಸ್ವಲ್ಪ ವಾಕ್ ಮಾಡ್ತೀನಿ ಅಂತ ಹಂಗೆ ವಾಕ್ ಮಾಡಿಸ್ಕೊಂತ ಕರ್ಕೊಂಡು ಹೊಂಟಿದ್ದೆ. ನರ್ಸ್ ಕರೆದ್ರು, ಇಂಜೆಕ್ಷನ್ ಮಾಡ್ಬೇಕು ಬರ್ರಿ ಅಂತೇಳಿ. ನಾವು ಅನ್ಕೊಂಡ್ವಿ ಬೇರೆದವ್ರನ್ನ ಯಾರನ್ನ ಕರೆಯಕತ್ತಾರ ಅಂತ, ಹಂಗೆ ಹೊಂಟಿದ್ವಿ. ನಿಮ್ಮನ್ನ ಕರೆಯಕಂತೀವಿ ಬರ್ರಿ ಅಂತ ಅಂದ್ರು. ತಂಗಿ ತಲೆನೋವು ಅಂತಿದ್ಲಲ್ಲ, ಸೊ ಡಾಕ್ಟ್ರು ತಲೆನೋವುದು ಇಂಜೆಕ್ಷನ್ ಬರೆದು ಕೊಟ್ಟಾರ. ಸೊ ಅದನ್ನ ಇಂಜೆಕ್ಷನ್ ಮಾಡಿದ್ರು ನರ್ಸ್. ಇಲ್ಲೇ ಸಾವಕಾಶ ಇದೆ ಮೆಟ್ಲದವು. ಏನಾತ ಜುಮ್ ಜುಮ್ ಅನ್ನೋದಕ್ಕೆ ಇವತ್ತೊಮ್ಮೆ ನಾಳೆ ಹೋಗೋದು ಬಾ. ಹಿಂಗೆ ಸಾವಕಾಶ ಹುಡ್ಕೋ. ಬಿಸಿಲು ಐತಿ. ಇದು ನೋಡ್ರಿ ಫ್ರೆಂಡ್ಸ್, ಗೌರ್ಮೆಂಟ್ ಹಾಸ್ಪಿಟ್ಲ್ನಾಗಿರೋ ಹನುಮಪ್ಪನ ಗುಡಿ. ಸೊ ತಂಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಅಂತ ಅಂದ, ಹಾಗಾಗಿ ಕರ್ಕೊಂಡು ಬಂದೆ. ಸ್ವಲ್ಪ ತಲೆನೋವು ಅನ್ನಕಂತಾವ. ತೆಗಿ ಇಲ್ಲೇ ಸಾಮಾನು ಬಿಡು. ಹಂಗಾರೆ ನಾನ ಬಂದು ಹಚ್ತೀನಿ ತಡಿ. ನೋಡ್ರಿ ಹೆಂಗೈತೆ ಹನುಮಪ್ಪನ ಗುಡಿ. ಐತಿ ಪಾಪಗೂ ತಗೋಲೇನ ಬೇಡ.
ಅವಲ್ಲ ದ್ಯಾಮನ ಮಾತಾಡಿದ್ದ ದ್ಯಾಮ ಇದಂತ ಎದ್ಲನ ಎದ ಅಳಕತ್ತವ ಹೇಳ್ತಿ ಇಷ್ಟೊತ್ತು ಎಲ್ಲರೂ ಮಲ್ಕೊಂಡಿದ್ರು ನೋಡ್ರಿ. ನೈಟ್ ಎಲ್ಲ ಫುಲ್ಲು ಎಲ್ಲರೂ ನಿದ್ದೆಗೆ ಇಟ್ಟಿರ್ತಾರೆ. ಪಾಪ ಮಲ್ಕೊಂಡಿರೋ ಟೈಮ್ನಾಗ ಅರ್ಧ ಗ್ಯಾಪ್ನಾಗ ನಿದ್ದೆ ಮಾಡಿ ಎದುರಾಯ್ತು ಅಂತೇಳಿ. ಸೊ ನಾನು ಕುಂತು ನನಗೂ ಬ್ಯಾಕ್ ಪೇನ್ ಬಂದಂಗೆ ಆಯಿತು. ಸೊ ನಾನು ಮಲ್ಕೊಂಡೆ ಅಂತ ಅಮ್ಮನೂ ಅಮ್ಮ ಮಲ್ಕೊಂಡ್ಲು ಅಂತೇಳಿ ಅತ್ತಿನೂ ಮಲ್ಕೊಂಡ್ಲು. ಯಾಕಂದ್ರೆ ತಂಗಿ ಮತ್ತು ಪಾಪ ಮಲ್ಕೊಂಡಿದ್ರಲ್ಲ. ಸೊ ಈಗ ಮಕ್ಕೋಣ ಅಂತೇಳಿ ಮಕ್ಕೊಂಡಾರ ಎಲ್ಲರೂ 3 ಗಂಟೆಗೆ ಎದ್ದೇವು ನೋಡ್ರಿ. ಸೊ ಈಗ ಪಾಪು ಅಳಕಂತೂ ಈಗ ಎದ್ದು ತಂಗಿಗೆ ಕೊಟ್ಟು ಆಕೆಗೆ ಊಟಕ್ಕೆ ಏನು ಬೇಕೋ ಅದೆಲ್ಲ ಕೊಟ್ಟು ನಾವು ಈಗ ಊಟ ಮಾಡಕ್ಕೆ ಹೋಗಕ್ಕಂತೀವಿ ನೋಡ್ರಿ. ಇದೆಲ್ಲ ಮಾಡುತ್ತಲೇ ಟೈಮು 4 ಗಂಟೆ ಆಗಿಬಿಡ್ತು. ಮತ್ತು ಅದ ಊಟ ಮಾಡೋ ಟೈಮಿಗೆ ಮಳೆನೂ ಆಗಕ್ಕಂತು ಮತ್ತೇನು ಮಾಡೋದು ಅಂತ ಒಂದು ಸ್ವಲ್ಪ ತಡೋದು ಈಗ ಊಟ ಮಾಡೋಕೆ ಟೆರೆಸ್ ಮೇಲೆ ಬಂದಿ ನೋಡ್ರಿ. ನಾನು ಅತ್ತಿ ಮೈದ್ನ ಮಳೆ ಆಗೈತಿ. ಅಲ್ಲೇ ಐತ್ ನೋಡಿ. ಮುಂಜಾನೆ ಅಲ್ಲೇ ಕುಂತು ಉಂಡಿದ್ವಿ. ಕಟ್ಟಿಗತ್ತೆ ಕಟ್ಟ್ಯಾರ. ಸಿಂಟೆಕ್ಸ್ ಕುಂದ್ರಸಾಕ ಕಟ್ಟ್ಯಾರ. ಏನ್ ಮಾಡ್ರ ಹಾಕ್ತೇನೆ ತಡ್ರಿ. ತಗೊಂಬಂದೇನ ಅರ್ವಿ. ಪ್ಯಾಂಟ್ ಹೊಲಸ್ ಆಗುತ್ತೆ. ಒಣಗಿಲ್ಲ ನೋಡಿಲ್ಲ. ನೋಡಿ ಮೊಸರಿಂದ್ರಾಗ ಅಲ್ರಿ ಅವ್ರು ಯಾರು ಇವ್ರಪ್ಪ ಯಾರು ಹೇಳ್ಬೇಕು ಈಗ ಯಾರು ಯಾರು ತಿನ್ನಿಲ್ಲ ಮಜ್ಜಿಗೆನ ಮಾಡ್ಬೇಕಿದಮ್ಮ. ನೀರ್ನಾಗ ಎಲ್ಲ ದಿನ ಹಿಂಗೆ ತಿನ್ಬೇಕು. ಏನ ಎಲ್ಲಿ ಅಮ್ಮಾರಿ ಕೊಟ್ಟು ಕಳ್ಸಿರಿಲ್ಲ? ಕೊಟ್ಟಿಲ್ಲ. ಅವ್ರ ಅಕ್ಕ ಕರ್ಕೊಂಡು ಇನ್ನು ಇಳಿದು ಮತ್ತೆ 10 ಕಡೆ ಹಾಕಿ ಹಾಸಡಕಂತ ನಾವು ಕಾಮನ್ ಫ್ರೆಂಡ್ಸ್ ಒಳಗ ತಿನ್ನ ಇಲ್ಲ ಇಲ್ಲ ತಿನ್ನ ಬಜ್ಜಿ ಅಮ್ಮ ತಿನ್ಬೇಕು ಪಾಪ. ಕುನ್ಕೊಂತನ ಬಂದ. ಇವನ್ನ ಕರ್ಕೊಂಬಂದ್ ಮತ್ತ ಇವನ್ ಬಿಟ್ಟು ಬರ್ಬಾರ್ದ ಮತ್ ಹೆಂಗ್ ಬಂದ್ರಿ? ಏನ್ ಕೊಟ್ಟ ಹಾಕೊಂಬಂದ್ರಿ? ಈಗ ನಮ್ದು ಊಟ ಈ ಊಟ ಮಾಡ್ಕೊ ಕುಂತ 5 ನಿಮಿಷ 3 ಗಂಟೆಗೆ ಎದ್ದಿ ಮಕ್ಕೊಂಡ್ರ ಬಂದಿತ್ತು. ನಿಮ್ಮ ಬಂದಿತ್ತು, ನಿಮ್ಮ ಜಮಣ ಬಂದಿತ್ತು.
ಕಿರ್ಕಿರಿ ನೋಡಿಲ್ಲ ನಾ ದೊಡ್ಡಮ್ಮ ಬಂದಿನಲ್ಲ ದೊಡ್ಡಮ್ಮ ಕಿರಿಕಿರಿ ಕೊಡ್ಬಾರ್ದು ಅಂತ ಒಂದು ಕಪ್ ಮಕ್ಕೊಂಡ್ ಹಾಕಿ ಎರಡು ಗಂಟೆಗೆ 4 ಗಂಟೆಗೆ ಮುಕ್ಕೊಂಡೋಗಿ ನಿನ್ನೆ 2 ಬಾರಿ ಮಾಡ್ಯ ಮಕ್ಳು ಅವಾಗಿಂತ ಮೊದಲು ಒಂದು ಟೆನ್ಷನ್ ಮಕ್ಳಾಗಿಂದ ಅವ್ರನ್ನ ಜಪಾನ ಮಾಡೋದು ಟೆನ್ಷನ್ ನಮ್ ಹೆಣ್ಣಮ್ಮಗ ಒಂದು ಕಿಟಿ ಕೊಡೋಣ ಅಂತಂದ್ ಅತ್ತಾಳ ಆಕಿ ಇದು ಹೊಟ್ಟೆ ತುಂಬಲಾರ್ತಾವ ಅಂತೇಳಿ ನೀರ್ ಹಾಕಿ ಮಾಡ್ರಿ ಏನ್ ಕೆಲಸ ಮಾಡಕತ್ತಿದ್ಲ ಇನ್ನ ಅರ್ಧ ಹಸಿ ಅದಾವು ಮಳಿ ಬಂತು ರಪ್ಪ 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 ಬಂತು ರಪ್ಪ ಬಂತ ಒಟ್ಟ ಓಡಾಡ್ತೀನಿ ಪಾರ್ಟಿ ಗಡದ್ ಬಿಟ್ಟು ಓಡಬಿದ್ದು ಇನ್ನೂ ಬ್ಯಾಡೈತಿ ಅದಕ್ಕೊಂದ್ ಸುಮ್ಮನೆ ಇದನ್ನ ಹಚ್ಕೋ ಜಂಡು ಮಾಮ ಅಲ್ಲ ಆ ಕಡೆ ಕೊಡು ಇಂಜೆಕ್ಷನ್ ಮಾಡಿಸ್ಕೊಂಡ್ಬಿಡು ಬಟ್ ಬ್ಯಾನ್ ಐತಿ ನಿನ್ನೆ ಮನೆಗೆ ಹೋದಕ್ಕೆ ಅವ್ವ ಈಗ ಬಂದ ನೋಡ್ರಿ ಫ್ರೆಂಡ್ಸು ಸಂಜೆ ಮುಂದೆ ಒಂದು 4 ಗಂಟೆ ಹಿಂಗಾಗೈತಿ ಈಗ ಬಂದಾಳ ರಾತ್ರಿ ಊಟಕ್ಕೆಲ್ಲ ಅಡುಗೆ ಮಾಡಿಕೊಂಡು ಬುತ್ತಿ ಮಾಡಿಕೊಂಡು ಮನೆ ಸ್ವಚ್ಛ ಮಾಡಿಕೊಂಡು ಹಸಿ ಎಲ್ಲ ನೀರು ಹಾಕಿ ಮನೆಯೆಲ್ಲ ಮಡಿ ಮಾಡಿಕೊಂಡು 5 ದಿವಸ ಎಲ್ಲ 5 ದಿನ ಆಗೈತೆ ಡೆಲಿವರಿಗೆ ತಂಗಿದ್ದು ಸೊ ಮನೆ ಮಡಿ ಮಾಡಬೇಕಾಗ್ತೈತಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಅಮಾಸೆ ಎಲ್ಲ ಮಾಡಿಕೊಂಡು ಮೊನ್ನೆತ್ತಿನ ಅಮಾಸೆ ಸೊ ಮನೆಯಾಗ ಅಮಾಸೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಈಗ ಬಂದಾಳ ದೊಡ್ಡ ಬರಬೇಕು ಅಂತ ಅಂದ್ಕೊಂಡ್ಲು ಹಬ್ಬ ಮತ್ತು ಮನೆ ಕ್ಲೀನ್ ಮಾಡೋದಂದ್ರೆ ಗೊತ್ತಲ್ಲ ಜಲ್ದಿ ಕೆಲಸ ಮುಗಿಯಂಗಿಲ್ಲ ಅಂತೇಳಿ ಹಾಗಾಗಿ ಹೊತ್ತಾಯಿತು ನಮಗೆಲ್ಲ ಮಧ್ಯಾಹ್ನ ಊಟಕ್ಕೆ ನಮ್ಮ ಬುದಳಮ್ಮ ಬಂದಿದ್ಲಲ್ಲ ಬುತ್ತಿ ಮಾಡ್ಕೊಂಡು ತೊಗೊಂಬಂದಿದ್ಲು ಅದನ್ನ ಉಂಡ್ವಿ ಎಲ್ಲರೂ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ ಈ ವ್ಲಾಗು ನಿಮ್ಮೆಲ್ಲರಿಗೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಫ್ಯಾಮಿಲಿ ಮೇಲೆ ಯಾವಾಗಲೂ ಸದಾ ಇರಲಿ ಅಂತೇಳಿ ಕೇಳ್ಕೊತೀನಿ ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್